ಸಂಕ್ರಾಂತಿಯ ಸ್ವರೂಪ ಹೇಗಿರ್ತದೆ? ಕುಮಾರಿ ವಯೋಮಾನದ ಮಂದಾಕಿನಿ ಎಂಬ ಹೆಸರಿನ ಸಂಕ್ರಾಂತಿ. ಉತ್ತರ ದಿಕ್ಕಿನಲ್ಲಿ ಜನರಿಗೆ ಸುಭಿಕ್ಷ ಫಲ ಉಂಟಾದ್ರೆ ನೈಋತ್ಯ ಮತ್ತು ದಕ್ಷಿಣ ದಿಕ್ಕಿನವರಿಗೆ ಅನಾನುಕೂಲ, ಅಷ್ಟೊಂದು ಒಳ್ಳೆ ಫಲಗಳು ಅವರಿಗೆ ಪ್ರಾಪ್ತಿ ಆಗೋದಿಲ್ಲ. 27 ನಕ್ಷತ್ರಗಳಲ್ಲಿ ಈ ಸಂಕ್ರಾಂತಿಯಿಂದ ಮುಂದಿನ ಸಂಕ್ರಾಂತಿಯವರೆಗೆ ಯಾರಿಗೆಲ್ಲ ಏನೆಲ್ಲ ಫಲಗಳು? ಶ್ರೀ ಗುರುಭ್ಯೋ ನಮಃ. ಮಾಯಕಾರ ಪ್ರಭುವೇ ನಮಃ. ಗಣೇಶ ದೇವಿ ವಾಗ್ದೇವಿ ಮಮ ವಾಕ್ಯ ಸಿದ್ಧಿ ಕುರು ಸ್ವಾಹ. ಓಂ ನಮೋ ಭಗವತಿ ಚಾಮುಂಡೇಶ್ವರಿ ಮಲಯಾಳ ಸ್ವರೂಪಿಣಿ ಸರ್ವಸಿದ್ಧಿಕಾರಿಣಿ ಸತ್ಯಂ ಬ್ರೂಹಿ ಸ್ವಾಹ. ಆರಾಧ್ಯ ದೈವನಾಗಿರುವಂತಹ ಮಲೆ ಮಾದೇಶ್ವರರ ಮನದಲ್ಲಿ ನಿಯುಕ್ತ ವಿದ್ಯಾ ಗುರುಗಳ ತಂದೆ ತಾಯಿಯ ಪಾದಾರವಿಂದಗಳಿಗೆ ನಮಸ್ಕಾರವನ್ನು ಮಾಡ್ತಾ, ಜಗದ್ಗುರು ಪಂಚಾಚಾರ್ಯರನ್ನ ಬಸವಾದಿ ಶರಣರನ್ನ ಮನದಲ್ಲಿ ನಿಯುಕ್ತ ನನ್ನೆಲ್ಲ ಪ್ರೀತಿಯ ಯೂಟ್ಯೂಬ್ ವಾಹಿನಿಯ ವೀಕ್ಷಕ ಬಂಧುಗಳಂತರಾತ್ಮಗಳಿಗೆ ನಿಮ್ಮ ಮುಗೂರು ಮಧು ದೀಕ್ಷಿತ್ ಮಾಡುವಂತಹ ಪರಿಪೂರ್ಣವಾದಂಥ ನಮಸ್ಕಾರಗಳು. ಹೇಗಿದ್ರಿ? ಎಲ್ಲರೂ ಚೆನ್ನಾಗಿದ್ರಿ ಅಂತ ನಾನು ಕೂಡ ಭಾವಿಸ್ತೇನೆ. ನೋಡಿ, ಇವತ್ತು ನಾನು ನಿಮ್ಮೆಲ್ಲರಿಗೂ ಕೂಡ ಸಂಕ್ರಾಂತಿ ಫಲವನ್ನು ತಿಳಿಸ್ತಾ ಇದ್ದೇನೆ. ಅಂದರೆ ಸಂಕ್ರಾಂತಿ ಹಬ್ಬ, ಸಂಕ್ರಾಂತಿಯಿಂದ ಮುಂದಿನ ಸಂವತ್ಸರದ ಸಂಕ್ರಾಂತಿವರೆಗೆ, ಅಂದರೆ ಮುಂದಿನ ಜನವರಿ ಸಂಕ್ರಾಂತಿ ಹಬ್ಬದವರೆಗೂ ಕೂಡ ಇದರ ಫಲ ಪ್ರಾಪ್ತಿ ಆಗುವಂಥದ್ದು ಇರ್ತದೆ. ನೋಡಿ, ಶಾಲಿವಾಹನ ಶಕೆ 1947ನೇ ವಿಶ್ವಾವಸು ಸಂವತ್ಸರ ಉತ್ತರಾಯಣ ಇಮಂದ ಋತು ಪುಷ್ಯಮಾಸದ ಕೃಷ್ಣ ಪಕ್ಷ ಏಕಾದಶಿ ಬುಧವಾರ 14/1/2026 ಮಧ್ಯಾಹ್ನ 3:07 ರವಿ ಉತ್ತರಾಷಾಢ ನಕ್ಷತ್ರ 2ನೇ ಪಾದಕ್ಕೆ ದೃಕ್ ಸಿದ್ಧಾಂತದ ಪ್ರಕಾರ ಮಕರ ರಾಶಿಯನ್ನು ಪ್ರವೇಶ ಮಾಡ್ತಾ ಇದ್ದಾರೆ. ಇನ್ನು ಇದರ ಸ್ವರೂಪ ಹೇಗಿರುತ್ತೆ? ಆ ಸಂಕ್ರಾಂತಿಯ ಸ್ವರೂಪ ಹೇಗಿರ್ತದೆ? ಕುಮಾರಿ ವಯೋಮಾನದ ಮಂದಾಕಿನಿ ಎಂಬ ಹೆಸರಿನ ಸಂಕ್ರಾಂತಿ ದೇವಿ. ಆ ದೇವಿಯ ಸ್ವರೂಪ ಹೇಗಿದೆ? ಕುಮಾರಿ ಅಂದ್ರೆ ಒಂದು ಯೌವನಾವಸ್ಥೆಯಲ್ಲಿರುವಂತಹ ವಯೋಮಾನ. ಆ ಸಂಕ್ರಾಂತಿ ಅಂದ್ರೆ ಆ ಸಂಕ್ರಾಂತಿಯ ಹೆಸರು ಮಂದಾಕಿನಿ ಅನ್ನುವಂತಹ ದೇವತೆ. ಅವ್ರು ಏನ್ ಮಾಡ್ತಾ ಇದ್ದಾರೆ? ನಿಂಬೋದಕದಿಂದ ಸ್ನಾನ ಮಾಡಿ, ಕುಂಕುಮ ಲೇಪನ, ಹಳದಿ ವಸ್ತ್ರ ಧಾರಣ, ಹಸಿರು ವರ್ಣದ ಕಂಚುಕ, ಕೈಬಳೆ ಮತ್ತು ಆಭರಣಗಳನ್ನ ಧರಿಸಿ, ಬಾಳೆ ಫಲವನ್ನು ಹಿಡಿದು, ಜಾಜಿ ಪುಷ್ಪವನ್ನು ಮುಡಿದು, ಗದ, ರಕ್ತವರ್ಣದ ಛತ್ರಿಧಾರಣಿಯಾಗಿ, ವ್ಯಾಘ್ರವಾಹನ, ಅಶ್ವ ಉಪವಾಹನದಲ್ಲಿ ಕುಳಿತು ಇರುವ ಭಂಗಿಯಲ್ಲಿ, ಬೆಳ್ಳಿ ಪಾತ್ರೆಯಲ್ಲಿ ಪಾಯಸವನ್ನು ಭಕ್ಷಿಸುತ್ತಾ ಉತ್ತರ ದಿಕ್ಕಿನಿಂದ ಆಗಮಿಸಿ ನೈಋತ್ಯ ದಿಕ್ಕನ್ನು ನೋಡುತ್ತಾ ದಕ್ಷಿಣದ ದಿಕ್ಕಿಗೆ ಪ್ರವೇಶವನ್ನ ಮಾಡ್ತಾ ಇದ್ದಾರೆ. ನೋಡಿ, ಈ ಬಾರಿ ಏನೆಲ್ಲ ಆಗತ್ತೆ? ಹೂವಿನ ರೇಟ್ ಈ ಸಂಕ್ರಾಂತಿಯಲ್ಲಿ ಜಾಸ್ತಿ ಆಗ್ತದೆ. ಉಪಯೋಗಿಸಿರುವಂಥ ವಸ್ತುಗಳೇನಿರ್ತದೆ, ವಾಹನಗಳು, ಅದರ ರೇಟ್ ಇನ್ನೂ ಜಾಸ್ತಿ ಆಗುತ್ತೆ. ಚಿನ್ನ ಮತ್ತು ಬೆಳ್ಳಿ ಅದರ ಬೆಲೆ ಇನ್ನೂ ಜಾಸ್ತಿ ಆಗುವಂಥದ್ದಾಗ್ತದೆ. ನೋಡಿ, ಉತ್ತರ ದಿಕ್ಕಿನಲ್ಲಿ ಇರುವಂತಹ ಜನರಿಗೆ ಸುಭಿಕ್ಷ ಫಲ ಉಂಟಾದ್ರೆ ನೈಋತ್ಯ ಮತ್ತು ದಕ್ಷಿಣ ದಿಕ್ಕಿನವರಿಗೆ ಆ ದಿಕ್ಕಿನಲ್ಲಿರುವಂತಹ ಪ್ರಾಂತ್ಯಗಳಿಗೆ ಅನಾನುಕೂಲ, ಅಷ್ಟೊಂದು ಒಳ್ಳೆ ಫಲಗಳು ಅವರಿಗೆ ಪ್ರಾಪ್ತಿ ಆಗೋದಿಲ್ಲ. ಇನ್ನು ಪ್ರಮುಖವಾಗಿ ಯಾವೆಲ್ಲ ನಕ್ಷತ್ರಗಳು? 27 ನಕ್ಷತ್ರಗಳಲ್ಲಿ ಈ ಸಂಕ್ರಾಂತಿಯಿಂದ ಮುಂದಿನ ಸಂಕ್ರಾಂತಿಯವರೆಗೆ ಯಾರಿಗೆಲ್ಲ ಏನೆಲ್ಲ ಫಲಗಳು ಅಂತ ನೋಡೋದಾದ್ರೆ, ಅನುರಾಧ, ಜ್ಯೇಷ್ಠ, ಮೂಲ ಈ 3 ನಕ್ಷತ್ರಗಳಲ್ಲಿ ಜನನ ಆಗಿರುವಂತವ್ರಿಗೆ ಈ ಸಂಕ್ರಾಂತಿಯಿಂದ ಮುಂದಿನ ಸಂಕ್ರಾಂತಿಯವರೆಗೆ ಪ್ರಯಾಣ ಜಾಸ್ತಿ ಆಗ್ತದೆ, ಟ್ರಾವೆಲಿಂಗ್ ಜಾಸ್ತಿ ಆಗುತ್ತೆ ಅವರಿಗೆ. ಪೂರ್ವಾಷಾಢ, ಉತ್ತರಾಷಾಢ, ಶ್ರವಣ, ಧನಿಷ್ಠ, ಶತಭಿಷ, ಪೂರ್ವಭಾದ್ರ ಸುಖಭೋಗ, ಒಂದಷ್ಟು ವ್ಯಾವಹಾರಿಕವಾಗಿ ಅನುಕೂಲ ಆಗುವಂಥದ್ದು, ಫೈನಾನ್ಷಿಯಲ್ ಇಂಪ್ರೂವ್ಮೆಂಟ್ ಆಗುವಂಥದ್ದು, ಹಣಕಾಸಿನ ಅನುಕೂಲ ಆಗುವಂಥದ್ದು, ಅಥವಾ ಇವು ಬೇರೆಯವರೇ ಇವ್ರನ್ನ ಚೆನ್ನಾಗಿ ನೋಡ್ಕೊಳ್ಳುವಂತಹ ಸುಖಭೋಗವು ಇವರಿಗೆ ಉಂಟಾಗ್ತದೆ. ಉತ್ತರ ಭಾದ್ರ, ರೇವತಿ, ಅಶ್ವಿನಿ ನಕ್ಷತ್ರದಲ್ಲಿ ಯಾರೆಲ್ಲ ಜನನಾಗಿರ್ತಾರೋ ಅವ್ರಿಗೆ ಈ ಸಂಕ್ರಾಂತಿಯಿಂದ ಮುಂದಿನ ಸಂಕ್ರಾಂತಿವರೆಗೆ ಪೀಡೆ, ಅನಾನುಕೂಲಗಳು ಪ್ರಾಪ್ತಿ. ಭರಣಿ, ಕೃತಿಕಾ, ರೋಹಿಣಿ, ಮೃಗಶಿರ, ಆರಿದ್ರ, ಪುನರ್ವಸು ನಕ್ಷತ್ರದವರಿಗೆ ವಸ್ತ್ರ ಲಾಭ ಪ್ರಾಪ್ತಿ. ಅಂದ್ರೆ ಈ ವರ್ಷ ಒಂದಷ್ಟು ಆಭರಣಗಳನ್ನ ಖರೀದಿ ಮಾಡುವಂಥದ್ದು, ವಸ್ತ್ರ ಖರೀದಿ ಮಾಡುವಂತಹ ಯೋಗ ಇವರಿಗೆ ಪ್ರಾಪ್ತಿ ಆಗುತ್ತೆ. ಪುಷ್ಯ, ಆಶ್ಲೇಷ, ಮಖ ಈ 3 ನಕ್ಷತ್ರದಲ್ಲಿ ಹುಟ್ಟಿರೋರಿಗೆ ಈ ಸಂಕ್ರಾಂತಿಯಿಂದ 2027 ಸಂಕ್ರಾಂತಿವರೆಗೆ ಧನವ್ಯಯ, ಒಂದಷ್ಟು ಫೈನಾನ್ಷಿಯಲಿ ಪ್ರಾಬ್ಲಮ್ ಆಗುತ್ತೆ,
ಹಣವನ್ನ ಕಳ್ಕೊಳ್ಳುವಂಥ ಪರಿಸ್ಥಿತಿ, ಧನ ನಷ್ಟ ಆಗುವಂಥ ಸಾಧ್ಯತೆಗಳು. ಪುಬ್ಬ ಉತ್ತರ, ಹಸ್ತ ಚಿತ್ತ ಸ್ವಾತಿ ವಿಶಾಖ ನಕ್ಷತ್ರ, ಈ ನಕ್ಷತ್ರಗಳಲ್ಲಿ ಜನನಾಗಿರುವಂಥವ್ರಿಗೆ ಧನಲಾಭ ಪ್ರಾಪ್ತಿಯು, ಅಂದ್ರೆ ಮುಂದಿನ ಸಂಕ್ರಾಂತಿವರೆಗೂ ಕೂಡ ಧನಲಾಭ ಮಾಡುವಂಥ ವ್ಯವಹಾರದಲ್ಲಿ ಅನುಕೂಲಗಳಾಗುವಂಥದ್ದು, ಆರ್ಥಿಕ ವೃದ್ಧಿ ಆಗುವಂಥದ್ದು, ವ್ಯವಹಾರದಲ್ಲಿ ಲಾಭಗಳಾಗುವಂಥದ್ದು, 10 ಜನರ ಪ್ರೀತಿ ಸಿಗುವಂಥ ಯೋಗ ಎಲ್ಲವೂ ಕೂಡ ಇವರಿಗೆ ಪ್ರಾಪ್ತಿ ಆಗ್ತದೆ. ಅದರಿಂದ ಒಟ್ಟಾರೆಯಾಗಿ ಈ 27 ನಕ್ಷತ್ರದಲ್ಲೂ ಈ ಒಂದಷ್ಟು ಶುಭ, ಒಂದಷ್ಟು ಅಶುಭ ಇದೆ. ಅದರಲ್ಲಿ ಕೂಡ ಉತ್ತರ ಭಾದ್ರ, ರೇವತಿ, ಅಶ್ವಿನಿ, ಪುಷ್ಯ, ಆಶ್ಲೇಷ, ಮಖ ಈ ನಕ್ಷತ್ರದಲ್ಲಿ ಜನನಾಗಿರುವಂಥವರು ಕುಲದೇವತಾ ಆರಾಧನೆಯನ್ನ ಮಾಡ್ಕೋಬೇಕು ಮತ್ತು ನವಗ್ರಹ ಪೂಜೆಯನ್ನ ಮಾಡಿಸ್ಕೊಳ್ಳಿ. ವಿಶೇಷವಾಗಿ ಸೂರ್ಯನ ಪ್ರಾರ್ಥನೆಯನ್ನ ಮಾಡಿ. ಇದರಿಂದ ಏನಾಗುತ್ತೆ, ಪೀಡೆ, ಧನವ್ಯಯ ಅಂತ ಏನಿದೆ ಅದರ ಸಮಸ್ಯೆಗಳು ಕಮ್ಮಿ ಆಗುತ್ತೆ, ಅಭಿವೃದ್ಧಿಯು ಕೂಡ ನಿಮಗೆ ಆಗತ್ತೆ ಅಂತ ಹೇಳ್ತಾ, ಜೊತೆಗೆ ಅನುಕೂಲ ಆದ್ರೆ ವಾರಕ್ಕೊಂದು ದಿನ, ಭಾನುವಾರದ ದಿನ ಕೇಸರಿಯನ್ನ ನೀರಲ್ಲಿ ಹಾಕಿ ಸ್ನಾನವನ್ನ ಮಾಡ್ತಾ ಬನ್ನಿ, ಸೂರ್ಯ ಮಂತ್ರವನ್ನ ಜಪ ಮಾಡ್ತಾ ಬನ್ನಿ. ಇದರಿಂದ ಏನೆಲ್ಲ ಸಮಸ್ಯೆಗಳು ಅಂತ ಸೂಚಿತವಾಗಿದೆ ಅದೆಲ್ಲವೂ ಕೂಡ ನಿವಾರಣೆ ಆಗುತ್ತೆ ಅಂತ ಹೇಳ್ತಾ, ಆ ಸಂಕ್ರಾಂತಿ ಮಂದಾಕಿನಿ ದೇವಿಯ ಅನುಗ್ರಹ ನಿಮ್ಮೆಲ್ಲರ ಮೇಲಿರಲಿ ಮತ್ತು ಸಂಕ್ರಾಂತಿಯ ಫಲ ನಿಮ್ಮೆಲ್ಲರಿಗೂ ಕೂಡ ಇಷ್ಟ ಆಗಿದೆ ಅಂತ ಭಾವಿಸ್ತಾ ಈ ಸಂಚಿಕೆಯನ್ನು ಮುಗಿಸ್ತಾ ಇದ್ದೇನೆ. ಇನ್ನು ಯಾರೆಲ್ಲ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ, ಸಬ್ಸ್ಕ್ರೈಬ್ ಆಗಿ, ಫಾಲೋ ಮಾಡಿ ಮತ್ತು ಶೇರ್ ಮಾಡಿ. ಇನ್ನೂ ನೀವು ವಾಸ್ತು ಜ್ಯೋತಿಷ್ಯದ ಸಲಹೆಯನ್ನು ಪಡ್ಕೋಬೇಕು ಅಂದ್ರೆ ಭೇಟಿ ಮಾಡಿ ಅಂತ ಹೇಳ್ತಾ ಈ ಸಂಚಿಕೆಯನ್ನು ಮುಗಿಸ್ತಾ ಇದ್ದೇನೆ. ಆ ಮಲೆ ಮಹದೇಶ್ವರರ ಅನುಗ್ರಹ ಸದಾ ನಿಮ್ಮ ಮೇಲಿರಲಿ.